ನಮ್ಮ ಹೋದ ಸಂಚಿಕೆನಲ್ಲಿ ಎಷ್ಟು ವಿಚಾರ ತಿಳ್ಕೊಂಡ್ವಿ ಗೊತ್ತಿದೆ. ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರನ ತಿಳ್ಕೊಳ್ಳೋಣ. ಸೊ ಇವಾಗ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಡಾಕ್ಟ್ರು ಡಯಾಗ್ನೈಸ್ ಮಾಡ್ತಾರೆ. ನಿಮಗೆ ಜೀವನ ಪೂರ್ತಿ ಔಷಧಿ ತಗೊಂಡಿರೋದು ಯಾರಿಗೆ ಆದ್ರೂ ಹಿಂಸೆನೇ. ಸೊ ನೀವು ಅಲ್ಲಿಂದ ಈ ಸೈಕ್ಲಿಂಗ್ ಜರ್ನಿ, ಹಾಗೆ ಟ್ರೆಕ್ಕಿಂಗ್, ಮ್ಯಾರಥಾನ್ ಒಂದೇ ಸೇರ್ಕೊಂಡು ಹೋಯ್ತು. ಸೊ ಈಗ ಹೇಳಿ ನನಗೆ, ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಫುಡ್ ಪ್ಯಾಟರ್ನ್ ಏನು, ನಿಮ್ಮ ರೂಟೀನ್ ಏನು? ಯಾಕಂದ್ರೆ 64ರಿಂದ 91 ಆ್ಯಂಡ್ ಯು ಆರ್ ಸ್ಟಿಲ್ ಡೂಯಿಂಗ್, ಸ್ಟಿಲ್ ಕೌಂಟಿಂಗ್. ಇಟ್ಸ್ ನಾಟ್ ಎ ಶಾರ್ಟ್ ಸ್ಪ್ಯಾನ್. 27 ವರ್ಷ ಆಗ್ತದೆ ಹೆಚ್ಚಿಗೆ. ಇಷ್ಟು ವರ್ಷದಲ್ಲಿ ನಿಮ್ಮ ಆರೋಗ್ಯ ಹೆಂಗಿದೆ? ನೀವು ಹೆಂಗೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಔಷಧಿ ಇದು ಯಾವುದೇ ಅಗತ್ಯ ಬಿದ್ದಿಲ್ವಾ? ಅಥವಾ ನಿಮಗೆ ಏನು ಇದರ ರಹಸ್ಯ ಏನು? ರಹಸ್ಯ ಏನು ಅಂದರೆ, ಇಲ್ಲಿ ಜನಗಳು ಏನು ಮಾಡ್ತಾ ಇದ್ದಾರೆ, ಸಾಧಾರಣವಾಗಿ ಸ್ವಲ್ಪ ತಲೆನೋವು ಏನಾದರೂ ಆ ಥರ ಇಂಡೇಷನ್ ಯಾವ ಇದರಲ್ಲಿ ಬಾಡಿನಲ್ಲಿ ಇದರಲ್ಲಿ ಸಿಸ್ಟಮ್ನಲ್ಲಿ ಡೈಜೆಸ್ಟ್ ಸಿಸ್ಟಮ್ ಅಪ್ಸೆಟ್ ಆದಾಗ ತಲೆನೋವು ಅದು ಇದು ಬರುತ್ತೆ. ಬಟ್ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋ ಬದಲು ಮಾತನ್ನು ನುಂಗ್ಬಿಡ್ತಾರೆ. ಪೇನ್ ಕಿಲ್ಲರ್ ಅದು ಇದು ತೊಗೊಂಡು ಮಾಡ್ತಾರೆ. ಆ್ಯಂಡ್ ನಾನು ಇದುವರೆಗೂ ಯಾವ ಪೇನ್ ಕಿಲ್ಲರು ಆ್ಯಂಟಿಬಯೋಟಿಕ್ ತೊಗೊಂಡಿಲ್ಲ, ತೊಗೊಳ್ಳೋದು ಇಲ್ಲ. ಇಷ್ಟೇ ಪೇನ್ ಆಗಿ ಫೇಸ್ ಮಾಡಿಬಿಡ್ತೀನಿ, ಬಟ್ ಇದು ಮಾಡ್ತಾ ಇಲ್ಲ. ದಿಸ್ ಒನ್ ಥಿಂಗ್. ಆಮೇಲೆ ಇದು ನನ್ನ ಈ ಕಾರಣ ಗುಟ್ಟೇನು ಅಂದರೆ, ನಾನು ಮೊಗಲ್ಸರಲ್ಲಿ ರೈಲ್ವೆ ಸರ್ವಿಸ್ ಇರಬೇಕಾದ್ರೆ ನನಗೊಂದು ರೈಲ್ವೆ ಕ್ವಾರ್ಟರ್ ಇತ್ತು, ಇಂಡಿಪೆಂಡೆಂಟ್ ಕ್ವಾರ್ಟರ್ ಇತ್ತು. ಅದು ಇನ್ಯಾರ ಪಕ್ಕದಲ್ಲಿ ಅಲ್ಲಿ ಇದ್ದಾರೆ, ನನ್ನ ಪಕ್ಕದಲ್ಲಿ ಡಬಲ್ ಕ್ವಾರ್ಟರ್ಸ್ ಇತ್ತು. ಆ ಥರ ಇಲ್ಲ, ಇಂಡಿಪೆಂಡೆಂಟ್ ಒಂದು ಸಿಂಗಲ್ ಯೂನಿಟ್ ಕ್ವಾರ್ಟರ್ ಇತ್ತು. ಅದ್ರ ಸುತ್ತಲೂ ಒಂದು ಅರ್ಧ ಎಕರೆ ಜಮೀನು ಇತ್ತು. ಅದನ್ನು ಡೆವಲಪ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡಿಬಿಟ್ಟು ಅದರಲ್ಲಿ ಐ ಯೂಸ್ ಟು ಡೂ ಹಾರ್ಡ್ ಲೇಬರ್ಗೆ, ಸ್ವಲ್ಪ ಲೇಬರ್ ಹಾರ್ಡ್ ವರ್ಕಿಗೋಸ್ಕರ ಎಂಪ್ಲಾಯ್ ಮಾಡ್ತಾ ಇದ್ದೆ ಲೇಬರ್ನ. ಆರ್ ಫಾರ್ ಅದರ್ ಥಿಂಗ್ಸ್, ಸೋಯಿಂಗ್ ದಿಸ್ ಥಿಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಆಯಿಲ್ ಎಲ್ಲದಕ್ಕೂ ನಾನೇ ಮಾಡ್ಕೊಳ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಇದು ಮಾಡಿದೆ, ಇದು ಮಾಡಿದೆ, ಗೊಬ್ಬರಕ್ಕೆ ಬೇಕಾಗುತ್ತಲ್ಲ, ಅದು ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಹಾಕೋದು ಬೇಡ, ಬಟ್ಟು ಹಸು ಇಟ್ಕೊಂಡು ಶುರು ಮಾಡಿದೆ. ಹಸು ಇಟ್ಕೊಂಡು ಕಂಪೋಸ್ಟ್ ಆಯ್ತಲ್ಲ, ಅದ್ರಲ್ಲಿ ನಥಿಂಗ್ ಇನ್ನೂ ಬೇಕಿಲ್ಲ. ನಾನು ನನ್ನ ತರಕಾರಿಗಳು, ಆಲೂಗಡ್ಡೆ, ಈರುಳ್ಳಿ, ಮೂಲಂಗಿ, ಸೌತೆಕಾಯಿ, ಟೊಮ್ಯಾಟೊ, ಏನೆಲ್ಲ ಬೆಳ್ಕೊಳ್ತಾ ಇದ್ದೆ, ಎಲ್ಲ ಬೆಳ್ಕೊಳ್ತಾ ಇದ್ವು. ಇವನ್ ಹೆಸರು ಕಾಳು ಇದೆಲ್ಲ ಬೆಳ್ಕೊಳ್ತಾ ಇದ್ದೆ, ಬೆಂಡೆಕಾಯಿ ಎಲ್ಲ ಬೆಳ್ಕೊಳ್ತಾ ಇದ್ದೆ. ಆಮೇಲೆ ಫೆನ್ಸಿಂಗ್ನಲ್ಲಿ ಇಂಗಟೂರ್ಸಿ ಅಂತ ಒಂದು ಮೆಡ್ರಾಸ್ ಥಾರ್ ಅಂತ ಒಂದು ಪುನಾದಿಂದ ಬೀಜ ತರಿಸ್ತಾ ಇದ್ದೆ. ಪಪಾಯ ಗಿಡ ಒಂದು 10 ಮರಗಳೆಲ್ಲ ಇತ್ತು, ಬೀಜ ತರಿಸ್ಕೊಳ್ತಾ ಇದ್ದೆ. ಭಾಳ ಚೆನ್ನಾಗಿ ವೆರೈಟೀಸ್ ಆಫ್ ಪಪಾಯ ಇತ್ತು. ಯಾವಾಗಲೂ ಪಪಾಯ ಇಲ್ಲೇ ಇರ್ತಾನೆ, ಯಾವಾಗಲೂ ಸಿಗ್ತಾನೆ ಇತ್ತು. ಆಮೇಲೆ ಸೀಬೆ ಮರಗಳು ಒಂದು 3-4 ಮರಗಳು ಇತ್ತು, ಅದ್ರ ವೆರೈಟಿ ಆಫ್ ಫ್ರೂಟ್ಸ್, ಅದ್ರ ಬೇರೆ ಬೇರೆ ಥರ ಇತ್ತು. ಆಲೂಗಡ್ಡೆ ಎಲ್ಲ ಬೆಳ್ಕೊಳ್ತಾ ಇದ್ದೆ, ಅದ್ರ ಮಧ್ಯದಲ್ಲಿ ಬೀಜ ಮೂಲಂಗಿ ಬೆಳ್ಕೊಳ್ತಾ ಇದ್ದೆ, ಇದೆಲ್ಲ ಬೆಳ್ಕೊಳ್ತಾ ಇದ್ದೆ. ಒರಿಜಿನಲ್ ಅಂದ್ರೆ ಇವತ್ತು ನೀವು ಇದು ಹೇಳುವಾಗ, ಸಾರಿ ಐ ಆಮ್ ಇಂಟರಪ್ಟಿಂಗ್, ಇವತ್ತು ಸಸ್ಟೈನಬಿಲಿಟಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತಾರೆ, ಮನೆಯಲ್ಲಿ ಗಾರ್ಡನಿಂಗ್ ಮಾಡ್ಕೊಳ್ಳಿ, ಟೆರೇಸ್ ಗಾರ್ಡನಿಂಗ್ ಅಂತ. ನೀವು ಒರಿಜಿನಲಿ ಯಾವಾಗ್ಲೂ ಅದನ್ನೆಲ್ಲ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಷ್ಟೇ ಅಲ್ಲ, ಡೈರಿ ಫಾರ್ಮ್ಗಳಲ್ಲಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಷ್ಟೇ ಅಲ್ಲ, ಹಸುಗಳಿಗೆ ಗ್ರೀನ್ ಫಾಡರ್ ಸಿಗ್ತಾ ಇರಲಿಲ್ಲ, ಡ್ರೈ ಫಾಡರ್ ಅದೆಲ್ಲ ಗೋಧಿ ಹುಲ್ಲು ಅದನ್ನ ಇದು ಮಾಡ್ಕೊಂಡು ಕೊಡ್ತಾನೆ ಮಾಡ್ತಾ ಇದ್ವಲ್ಲ, ಬೂಸ ಅಂತ ಹೇಳ್ತಾರೆ. ಅದಕ್ಕಿನ್ನೆಲ್ಲ ಗಿಂಡಿ ಎಲ್ಲ ಹಾಕಿದ್ರೆ ಕಲಸಿ ಮಾಡ್ತಾ ಇದ್ದೆ. ಗ್ರೀನ್ ಬೇಕಾದ ಬೇದಕ್ಕೆ ಹೋಗ್ತಾ ಇತ್ತು ಸ್ವಲ್ಪ ನೀರಲ್ಲಿ. ಅದರಲ್ಲೂ ಗ್ರೀನಿಗೆ ಏನು ಮಾಡ್ತಾ ಇದ್ದೆ, ಅಲ್ಲಿ ಫಾರ್ಚುನೇಟ್ಲಿ ಒಂದು ವೆಲ್ ಇತ್ತು. ಇಟ್ ವಾಸ್ ನಾಟ್ ಯೂಸ್ಡ್, ಯಾಕೆಂದರೆ ವಾಟರ್ ಸಪ್ಲೈ ಪೈಪ್ಲೈನ್ ಶುರು ಆದಮೇಲೆ ಹೂ ವಿಲ್ ಯೂಸ್ ದಿ ವೆಲ್, ಅದು ಕಣ್ಣನ್ ವೆಲ್ ಆಯಿತು. ಅದು ನನ್ನ ಕಾಂಪೌಂಡಲ್ಲಿ ಅದು ಫೆನ್ಸಿಂಗ್ ಒಳಗೆ ಹಾಕೊಂಡ್ಬಿಟ್ಟಿದ್ದೆ. ಅದರ ಒಂದು ಎಲೆಕ್ಟ್ರಿಕ್ ಸ್ಮಾಲ್ ಪಂಪು 1/16 ಹಾರ್ಸ್ ಪವರ್ ಒಂದು ಪಂಪ್ ಇಟ್ಕೊಂಡ್ಬಿಟ್ಟಿದ್ದೆ. ಅದರಿಂದ ಕಂಟಿನ್ಯೂ ಮಾಡಿದೆ. ಅದರಲ್ಲಿ ಏನು ಮಾಡ್ತಾ ಇದೆ, 1 ಎಂಟು ದಿ ಅದರ್ ಬಗ್ಗೆ ಒಂದು NP ಚೆರಿ ಅಂತ ಬರ್ತಾ ಇತ್ತು, ಅದು ಬೆಳೆಸ್ಬಿಡ್ತಾ ಇದ್ದೆ. ಅಲ್ಲಿಂದ ಹೋಗಿ ಬೆಳ್ಕೊಂಡು ಇಷ್ಟ ಹತ್ರ ಆದಮೇಲೆ ಇಲ್ಲಿ ಶುರು ಮಾಡಿ ತಿರ್ಗಾ ಅಲ್ಲಿ ಹೋಗಿ ತುರ್ತಿ ಅಂತ ಇಲ್ಲಿ ರೆಡಿ ಆಗಿತ್ತು. 4 to 5 ಟೈಮ್ಸ್ ಅದನ್ನು ರೀಪ್ ಮಾಡ್ಬೋದಾಗಿತ್ತು. ವಾಟ್ ಐ ಯೂಸ್ ಟು ಡೂ, ರೀಪಿ ಮಾಡ್ತಾ ಇದ್ದೆ. ಅದನ್ನು ಕಟ್ ಮಾಡಿ ಹಸುಗೆ ವೇಸ್ಟ್ ಆಗದಂಗೆ ಅದಕ್ಕೆ ಡ್ರೈಗೆ ಮಿಕ್ಸ್ ಮಾಡಿ ಎಲ್ಲ ಮಾಡಿಬಿಟ್ಟು ಅದಕ್ಕೆ ತಿನ್ನೋದಕ್ಕೆ ಎಲ್ಲ ಮಾಡ್ತಾ ಇದ್ದೆ. ಅದು ಸದಕ್ಕೆ ಸ್ನಾನ ಮಾಡ್ತದ್ದು, ಹಸು ಹಾಲು ಕರೆಯೋದು ಎಲ್ಲದೂ ಮಾಡ್ತಾ ಇದ್ರಿ. ಮನೆಯಲ್ಲಿ ಒಂದೇ ಒಬ್ಬರೇ ಮಾಡ್ತಾ ಇದ್ರಿ, ಅದಾಗ್ತದೆ. ನಮ್ಮ ತಾಯಿ ಬೇಕಾದರೆ ನಮ್ಗೆ ಯಾರು ಹಾಲು ಕರೆಗೆ ಬರ್ತಾ ಇರಲಿಲ್ಲ. ತಾಯಿ ಬೇಕು, ಒಂದು ಇನ್ಯಾರು ತಾಯಿಗೆ ವಯಸ್ಸಾಗಿದ್ದರಿಂದ ಮತ್ತೆ ಹಾಲು ಕರೆಯೋಕೆ ಅವಕಾಶ ಆಗ್ತಾ ಇರಲಿಲ್ಲ. ಅದರಿಂದ ಪಕ್ಕದಲ್ಲಿ ಯಾರು ಹೆಲ್ಪ್ ತೊಗೊಳಕ್ಕೆ ಹೋದರೆ ಬಂದ್ಬಿಡ್ತಾ ಇತ್ತು. ಅದು ಒಂದೇ ಇದಕ್ಕೆ ಅಭ್ಯಾಸ ಆಗ್ಬಿಟ್ಟಿತ್ತು, ಇನ್ಯಾರಿಗೂ ಕೊಡ್ತಾ ಇತ್ತು. ಅದು ರೂಢಿ ಬೇರೆ, ಒಬ್ಬರಿಗೆ ಕೊಡ್ತಾ ಇತ್ತು. ಅದು ನೋಡಿಬಿಟ್ಟು ಆಮೇಲೆ ಮುಂದಿನ ಸಲ ಹಸು ಸರ್ ಮಾಡ್ಕೊಳ್ಳೋಕೆ ಮನೆಯಲ್ಲಿ ಎಲ್ರಿಗೂ ಮಕ್ಕಳಿಗೆಲ್ಲ ಕಲಿಸಿದ್ದೆ, ಸಾಲು ಕಲ್ತ್ಕೊಂಡು ಎಲ್ರಿಗೂ ಎಲ್ಲ ಕೊಡ್ತಾರೆ ಮಾಡ್ತಾ ಇದ್ದೆ. ಆ ಪ್ರಾಬ್ಲಮ್ ಆಗೋಯ್ತು. ಇವಾಗ ಆ ಹಸುವಿನ ಹಬ್ಬದೆಲ್ಲ ಗೊಬ್ಬರದಿಂದ ಕಂಪೋಸ್ಟ್ ಗೊಬ್ಬರ ಆಯಿತು. ಹಸುವಿನ ಹಾಲು ಹಾಕ್ತಾ ಇದ್ದೆ, ಮನೆಯಿಂದ ಹಸು ಹುಲ್ಲು ನಾವು ಬೆಳೆದು ಹಾಕ್ತಾ ಇದ್ದೀನಿ. ಅಲ್ಲಿ ಯಾವುದು ವೇಸ್ಟ್ ಅಂತ ಏನಿಲ್ಲ.
ನಮ್ಮ ಜೊತೆಯಲ್ಲಿ ಆ ಕರುಗಿರು ಸಂಗೀತ ಹಸುವಿನ ಎಷ್ಟೊಂದು ಬದುಕೊಂಡ್ಬಿಟ್ಟಿದ್ದೀನಿ. ಹಸುವಿಗೆ ಒಂದು ಪಕ್ಷ ಅದರ ಅಪ್ಸೆಟ್ ಆಗ್ಬಿಟ್ಟು ಶ್ರಮಕ್ಕೆ ಊಟದಿದ್ದಾದರೆ 3 ದಿವಸ ತಿನ್ನಲ್ಲ, ಏನು ತಿನ್ನಲ್ಲ. 3 ದಿವಸ ಏನು ಬೇಕು ಎಷ್ಟೇ ರುಚಿಯಾದ ಬೆಲ್ಲ ಆಗಿಲ್ಲ ಏನು ಕೊಟ್ಟರು ತೊಗೊಳ್ಳೋದು, ಮೂಸೋದಿಲ್ಲ. ಅದು ಪ್ರಾಣಿಗಳಿಗಿರ ಇದು ಬುದ್ಧಿ ನಮಗಿಲ್ಲ. ಅದರಿಂದ ಇವಾಗ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅಪ್ಸೆಟ್ ಆದ ಶ್ರಮಕ್ಕೆ ಯಾವುದೇ ಕಾರಣದಿಂದ ಅಪ್ಸೆಟ್ ಆದ್ರೂ ಅಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಮದುವೆಗೆ ಈ ಥರದ್ದೆಲ್ಲ ತಿಂದಿದ್ದು ಮಾಡಿದ್ರೆ ಸ್ವಲ್ಪ ಹಾಗೇ ಆಗ್ಬಿಡುತ್ತೆ. ತಿಂದೇಕ್ಕಾಗಲ್ಲ, ಸೋಷಿಯಲಿ ಬೇಕಾದರೆ ಹೋಗಲೇಬೇಕಾಗತ್ತೆ. ಸೊ ನಾರ್ಮಲಿ ಅವಾಯ್ಡ್ ಇಟ್, ಅದು ಹೋಗಲೇಬೇಕಾಗುತ್ತೆ ಅಂಡ್ ಕಂಪಲ್ಷನ್. ಆವಾಗ ನಾನು ಸ್ಕಿಪ್ ಮಾಡಿಬಿಡ್ತೀನಿ. ಈವನ್ ಇವಾಗಲೂ ನನ್ನ ಊಟ ಬೆಳಗ್ಗೆ ಹೆವಿ ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಚಿಂತೆ ಇಲ್ಲ, ರಾತ್ರಿ ಊಟಕ್ಕೆ ಚಿಂತೆ ಇಲ್ಲ. ಬಾಳೆಹಣ್ಣು ತೊಗೊಂಡು ಒಂದು ಸ್ವಲ್ಪ ಹಾಲು ಕೊಡ್ಬಿಡ್ತೀನಿ ಅಷ್ಟೇನೇನು, ಆ ಥರ ಇಲ್ಲ. ಹಸು ಅಂತ ಅದು ಫೀಲಿಂಗ್ ಇಲ್ಲ, ಅಯ್ಯೋ ತಿನ್ಬೇಕಲ್ಲ ಅಂತ ಸ್ವತಃ ತಿಂತೀರತ್ತೆ ಹೊರತು ಇದೇ ನಥಿಂಗ್ ಲೈಕ್ ಊಟ ಮಾಡಿಲ್ಲ ಅದಿಲ್ಲ ಅಂತ ಎನರ್ಜಿ ಹೋಗಿಲ್ಲ. ಎನರ್ಜಿ ಆಲ್ವೇಸ್ ಕಂಪ್ಯಾಕ್ಟ್ ಆಗಿರುತ್ತೆ. ಜ್ವರ ಬಂದಿಲ್ಲ, ತಲೆನೋವಿಲ್ಲ, ಕೈಕಾಲು ಮಟ್ಟಿದ್ದಿಲ್ಲ, ಒಂದಿಲ್ಲ. ಅದು 2001ವರೆಗೂ ಸಮಥಿಂಗ್ ಮಂಡಿಗೆ ನೀನು 10 ರೂಪಾಯಿ ಇತ್ತು. ಆಮೇಲೆ ಏನು ಮಾಡಿದೆ, ಬಲವಂತವಾಗಿ ಅದು ಮಾಡಬೇಡ, ಇದು ಮಾಡಿದ್ರೆ ಡಾಕ್ಟರ್ ಹೋಗಿ ಹೇಳ್ತಾರಲ್ಲ, ಅದು ಮಾಡ್ಕೊಡು, ಇದು ಮಾಡ್ಬೋದು, ಸೊಸೈಟಿ ಮಾಡ್ಕೊಡು, ಅದು ಮಾಡ್ತಾರೆ. ಅದು ಮಾಡೋದು ಅದನ್ನೇ ಮಾಡ್ತೀನಿ. ಮೆಟ್ಟಿಲು ಹತ್ತು ಅದು 7 ಮಾಡಲಿದ್ದೆ, 7ನೇ ಮಾಡಲಿದ್ದೆ. ಅಲ್ಲಿ 7 ಮಾಡಿದ ಕೆಳಗೆ ಇಳಿಯೋದು 10 ಮಾಡೋಷ್ಟು ಮಾಡಿದೆ. ಅದು ಕಾಲು ನೋವು ಹೋಯ್ತು, ಯಾವಾಗ ಬಿತ್ತು ಎದ್ದು. ಇವಾಗ ಯಾವ ನೋವು ಇಲ್ಲ, ಯಾವ ಥರ ಇಲ್ಲ. ಇವಾಗ ಆಕ್ಸಿಡೆಂಟ್ ಆಗಿ ಇಷ್ಟೊಂದು ಸೀರಿಯಸ್ ಆಗಿದೆ, ಬಿದ್ದು 2 ವರ್ಷ ಮಲ್ಕೊಂಡಿದ್ದೆ. ಗೊತ್ತಾಯ್ತಾ? ಅದನ್ನ ಸರ್ ಮಾಡೋದು ಫಸ್ಟ್ ಡಾಕ್ಟರ್ನ ಏನು ಹೇಳಿದ್ರು, ಕಂಪ್ಲೀಟ್ 2 months ರೆಸ್ಟ್ ಅಂತ ಹೇಳಿದ್ರು. ಫಸ್ಟ್ ಒಪಿನಿಯನ್, ಸೆಕೆಂಡ್ ಒಪಿನಿಯನ್ ಹೋದಾಗ ಅವ್ರು ಹೇಳಿದ್ರು ಸ್ಪೈನ್ ಸ್ಟ್ರೆಸ್ ಇತ್ತು, ಇದಕ್ಕೆ ನಾನು ಸಿಮೆಂಟ್ ಹಾಕ್ಬಿಡ್ತೀನಿ, it will cost you surgery cost will cost you for 5.5 lakhs. What charges may be costing about 50 to 75 ಅಂತ ಹೇಳಿದ್ರು. about 6 lakhs 6.25 lakhs ಆಯ್ತಲ್ಲ. ಆಮೇಲೆ ನಾವು ಅಡ್ಮಿಟ್ ಆಗೋದಕ್ಕೆ ಫೋರ್ಸ್ ಮಾಡ್ತಾ ಇದ್ರು. ವಿ ಆರ್ ನಾಟ್ ಪ್ರಿಪೇರ್ಡ್, ವಿ ವೇಟ್ ಫಾರ್ ಕನ್ಸಲ್ಟೇಷನ್, ಒಪಿನಿಯನ್. ಹೋದರೆ ಇದು ವೋಟ್ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಇನ್ನೊಬ್ರು, ಇದು ಮಣಿಪಾಲ್ನಲ್ಲಿ ಹಾಗೆ ಈ ಡಾಕ್ಟರ್ ವಿದ್ಯಾಧರ್ ಅಂದ್ಬಿಟ್ಟು ಸ್ಪೈನ್ ಸ್ಪೆಷಲಿಸ್ಟು. ಆಮೇಲೆ ಇನ್ನೇ ಅಪೋಲೋ ಹಾಸ್ಪಿಟಲ್ ಇನ್ನೊಬ್ಬ ಮಗ ಹೋಗಿ ಅಶೋಕ್, ಅವನು ಹೋಗಿ ಅಲ್ಲಿ ಅಪೋಲೋದಲ್ಲಿ ಕೇಳಿದಾನೆ, 100 ಹತ್ರ ಹೋಗಿದ್ದಾನೆ. ಯಾವ್ದು ರಿಲೇಟೆಡ್ ಅಲ್ವಾ ಸ್ಪೈನ್ ಇದೆಲ್ಲ. ಅಲ್ಲಿ ಅಪೋಲೋ ಡಾಕ್ಟರ್ ಅವನು ಸರಿಯಾಗಿ ಹೇಳಿದ 2 months ಕಂಪ್ಲೀಟ್ ರೆಸ್ಟ್, ಕೀಪಿಂಗ್ ಎ ನರ್ಸ್ ಫಾರ್ ನಾಟ್ ಔಟ್ ಆಫ್ ಬೆಡ್ ಫಾರ್ ವಾಶ್ರೂಮ್ ಆರ್ ಎನಿಥಿಂಗ್. ಮೆಟ್ಟಲ್ಲಿ ಮಾಡ್ಕೊಳ್ಳಿ, ಒಂದು ನರ್ಸ್ ಇಟ್ಕೊಂಡ್ಬಿಡ್ಲಿ, ಹಾಗೆ ಹೂ ವಿಲ್ ಡೂ ಇಟ್ ಅಟ್ಯಾಚ್ ಬಾತ್ರೂಮ್ ಮನೆ ರೂಮ್ನಲ್ಲಿದ್ದೆ. ಹೂ ವಿಲ್ ನಾಟ್ ಗೋ ಫಾರ್ ದಟ್ ಥಿಂಗ್, ಮಾಡೋಕ್ಕಾಗುತ್ತೆ ಅದಲ್ಲ. ಸರಿ, ಆಮೇಲೆ ಅದು ಮಾಡೋದು ಟು ದಟ್ ಎಕ್ಸ್ಟೆಂಟ್ ಹಿಸ್ ಅಡ್ವೈಸ್ ಓಕೆ. I may not follow that one really so rigidly, but to that extent of taking just 2 months ಹೇಳಿದ್ದು ಓಕೆ. ಅವನೇ ಮಾಡಿಬಿಟ್ಟಿದ್ದಾನೆ, some ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡಿಬಿಟ್ಟಿದ್ದಾನೆ. ನೂರು ಮಾಡಿಬಿಟ್ರೆ ಅದು ತೊಗೊಂಡ ತಕ್ಷಣ ಹೆಡ್ ಹೀಲಿಂಗ್, ಗಿಡ್ನೆಸ್, ಡಿಸೀನೆಸ್ ಇಷ್ಟು ಜೋರಾಗಿ ಮಾಡಿದ್ರೆ ಎಷ್ಟು ಬರ್ತದೆ ಆ ಥರ ಆಗ್ಬಿಡ್ತು. ಮಗನಿಗೆ ಹೇಳಿದ ಈ ಥರ ಆಗ್ಬಿಟ್ಟಿದೆ, ನೋಡಪ್ಪ ಪ್ರಿಸ್ಕ್ರಿಪ್ಷನ್ ಇಲ್ಲ, ಹಿಸ್ ಪ್ರಿಸ್ಕ್ರಿಪ್ಷನ್ ಯು ಮಸ್ಟ್ ಫಾಲೋ ಸ್ಪೆಷಲಿಸ್ಟ್ 100 ಅಂತ. So he may be a specialist. My body is not taking, I am not taking any internal medicine. ಯಾವುದು ಹೊರಗಡೆ ತೊಗೊಳ್ತಾ ಇಲ್ಲ. ಹೋಗ್ಬಿಟ್ಟು ಟು ಕೀಪ್ ಹಿಮ್ ಹ್ಯಾಪಿ, ಸೆಕೆಂಡ್ ಡೇ ಐ ಕಂಪ್ಲೀಟೆಡ್ ವಿತ್ ದಿ ಸೇಮ್ ಪ್ರಿಸ್ಕ್ರಿಪ್ಷನ್. ಅದನ್ನ ನೋಡಿದಾಗ ಇನ್ನೂ ಜಾಸ್ತಿ ಆಯಿತು. ಆಮೇಲೆ ಆಯಿತು ಇನ್ನೂ ಎಷ್ಟು ದಿನ ತೊಗೋಬೇಕಾಯ್ತು, 4 ದಿನ ತೊಗೋಬೇಕು ಕಾಣುತ್ತೆ. ಎಸ್ ದೇ ಐ ಆಮ್ ನಾಟ್ ಗುಡ್ ಬ್ರೇಕ್ ಐತಿ, ಐ ಡೋಂಟ್ ಲೀವ್ ಲೈಕ್ ದಟ್ ಆನ್ ಮೆಡಿಕೇಶನ್ ಐ ಬಿಟ್ಬಿಟ್ಟೆ. ಇವಾಗ ಎಪಿಲೆಪ್ಸಿ ಕೇಸಲ್ಲಿ ಅವ್ರು ಥ್ರೋಟ್ ಲೈಫ್ ಮೆಡಿಕೇಟ್ ಮಾಡಿದ್ರಲ್ಲ, ಅದು ಬಿಟ್ಬಿಟ್ಟೆ. ಏನಾಗಿದೆ ನೋಡಿಲ್ಲ, ಒಂದೇ ವರ್ಷದಲ್ಲಿ ಅಟ್ಯಾಕ್ ಆಯಿತು, ಅಷ್ಟೇ ಮುಗಿದೋಯ್ತು, ಏನೇ ಇಲ್ಲ, ಯಾವ ಡಿಸೀಸ್ ಇಲ್ಲ. ಆವಾಗ ಹಾರ್ಡ್ಬೋರ್ಡ್ ಹೋಗೋದು 1976ನಲ್ಲಿ ನನಗೆ ಸರ್ವೈಕಲ್ ಸ್ಪಾಂಟಿನಿಯಸ್ ಅಕ್ಯೂಟ್ ಸ್ಪಾಂಟಿನಿಯಸ್ ಆಗಿಬಿಟ್ಟು C5 ಹೋಗ್ಬಿಟ್ಟಿತ್ತು. C7 ಹೋಗ್ಬಿಟ್ಟಿದ್ರೆ ಐ ಹ್ಯಾವ್ ಬಿನ್ ಪ್ಯಾರಲೈಸ್ಡ್, ಕಂಪ್ಲೀಟ್ ರೈಟ್ ಶೌಟ್ ಆಗಿಬಿಟ್ಟು ಪ್ಯಾರಲೈಸ್ ಆ ಥರ ಆಗಿಬಿಟ್ಟಿತ್ತು. ಐ ಕವರ್ಡ್ ಫ್ರಮ್ ದಟ್, ನೋ ಮೆಡಿಕೇಶನ್. ಸೊ what do you want to say about like your fitness or health? Fitness in the youngsters, don't get so much get into the kind of discomfort or disease what you are feeling. Don't get into the medicine. Don't think you are going to have a reaction on retaliation also. I mean reaction, repercussion inside the body, so that you should avoid to take these medicines, especially allopathic. But now what I am doing is, at the most I am taking some this Dabur Chyawanprash, something like that. Even Dabur Chyawanprash, that's not unlike old age, not like it's all commercial made. Unlike that Vaidnath, that Gurukul Kaveri, that from Yale, that used to be very, very nutritious and actually helpful. Now for satisfaction I am taking that much, one spoonful of that thing in the night before taking that thing. Adra enilla. But my food, I don't eat anything outside. I should know what I am eating. ಇಲ್ಲಿ ಹೋಟೆಲ್ಗೆ ಹೋದರೆ ಯಾವ ಕಂಡೀಷನಲ್ಲಿ, ಯಾವುದರಲ್ಲಿ ಏನು ಪ್ರಿಪೇರ್ ಮಾಡಿದ್ದಾನೆ, ಯಾವ ರೀತಿ ಕಂಡೀಷನ್, ಯಾವ ಎಣ್ಣೆ, ಎಷ್ಟು ಸರಿ ಉಪಯೋಗಿಸಿದ ಎಣ್ಣೆ, ಇದೆಲ್ಲ ಮನಸ್ಸಿಗೆ ಬಂದುಬಿಡುತ್ತೆ. ಸೊ ದೇರ್ ಐ ಹ್ಯಾವ್ ಸ್ಟಾಪ್ಡ್. ಈಗ ಇಫ್ ಐ ಗೋ ಆನ್ ಲಾಂಗ್ ಡಿಸ್ಟೆನ್ಸ್, ಐ ಯೂಸ್ ಟು ಗೋ ಆನ್ ಲಾಂಗ್ ಡಿಸ್ಟೆನ್ಸಸ್, ಐ ಯೂಸ್ ಟು
strive on, live and sustain on these fruits, cucumber, guava, anything I could have lay on hands, lay my hands on. I used to take those, not in the ಸೊ ವೇರ್ ಎವರ್ ಯು ಯೂಸ್ ಟು ಗೋ ಅಲ್ಲಿ ಏನ್ ಸಿಗುತ್ತೆ ಹಣ್ಣು ಹಾ, ಹಾ. ತರಕಾರಿ ತಿನ್ನೋ ಅಂತ ಅದನ್ನ ತಗೊಂಡು ತಿಂತಾ ಹಂಗೆ ಇದ್ದೆ. ಹಸಿ ತರಕಾರಿ ತಿನ್ನೋಂಥದ್ದು ಹಣ್ಣು ತಿಂತಾ ಇದ್ದೆ. ತಿಂತಾ ಇದ್ದೆ. ಓಕೆ. ಅದು ಒಂದು ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ, ವಾಟರ್ 1 ಲೀಟರ್ ಕುಡಿತೀನಿ ನಾನು. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ, ಏನು ಮಾಡ್ತೀನಿ, ವಾಟ್ ಐ ಡೂ, ಒಂದು ಲಂಪು ಬೆಲ್ಲ ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಆ ಬೆಲ್ಲ ಬಾಯಲ್ಲಿ ಅಗಿಯಲ್ಲ, ಅದನ್ನು ಬಾಯಲ್ಲಿ ಹಾಕ್ತಾನೆ, ಅದು ಇಷ್ಟು ಸ್ಲೋಲಿ ಡಿಸಾಲ್ವ್. ಅದ್ರ ಬದಿಯಲ್ಲಿ ಮನೆಯಲ್ಲಿ ಏನು ಮಾಡ್ತೀನಿ, ಮನೆಯಲ್ಲಿ ಕಸ ಗುಡಿಸೋದಾಗಲಿ, ಮನೆಯಲ್ಲಿ ಅಷ್ಟೊಂದು ಸೌದರ್ ಮನೆ ನೋಡ್ತಿದ್ದೀರಲ್ಲ, ಅಷ್ಟು ದೊಡ್ಡ ಮನೆಯನ್ನು ಅದೆಲ್ಲ ಸ್ವೀಪ್ ಮಾಡಿ, ಡ್ರೈ ಕ್ಲೀನಿಂಗ್ ಆಯ್ತಾ, ಡ್ರೈ ಆಯ್ತಾ, ಸ್ವೀಪಿಂಗ್ ಆಯ್ತಲ್ಲ, ಆಮೇಲೆ ವೆಟ್ ಕ್ಲೀನಿಂಗ್ ಎಲ್ಲ ಮಾಡಿ, ಮಾಪ್ ಮಾಡಿ ಎಲ್ಲ ಮಾಡಿ, ದೆನ್ ಐ ಟೇಕ್ ದಿಸ್ 1 ಲೀಟರ್ ಆಫ್ ವಾಟರ್. ಅಷ್ಟೊಂದು ಬೆಲ್ಲ ಕರೆದಿರುತ್ತೆ, ಕರೆದಿರುವಾಗ 1 ಲೀಟರ್ ಆಫ್ ವಾಟರ್ ಕುಡಿತೀನಿ. ಆಮೇಲೆ ಐ ಡೋಂಟ್, ಅವಾಗ ಅದೆಲ್ಲ ಮಾಡಿದ್ರೆ ಬೇಕಾದ್ರೆ ಕಾಫಿ ಕುಡಬೇಕು ಏನು ಆಸೆ ಇಲ್ಲ, ತಕ್ಷಣ ಇಲ್ಲ. ಆಮೇಲೆ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಏನೇನು ಮಾಡಬೇಕು, ಆಮೇಲೆ ಆಗ್ತಕ್ಕೆ ಸುಮಾರು 9:30 10 ಗಂಟೆ ಅಷ್ಟೊತ್ತಿಗೆ ತಿಂಡಿಗೆ ಹೋಗ್ತೀನಿ ಅಷ್ಟೇ. ಆ ತಿಂಡಿ ವಿಲ್ ಬಿ ಹೆವಿ. ಅದು ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟಾಗಲಿ, ರವೆ ಉಪ್ಪಿಟ್ಟಾಗಲಿ, ಯಾವ ಥರ ಆಗಲಿ, ಅದಕ್ಕೆ ತರಕಾರಿ ಹಾಕಿರುತ್ತೆ, ಸುಮ್ಮನೆ ಹಾಗೆ ಅಲ್ಲ. ಅದು ಏನೂ ಇಲ್ಲ ಅಂದರೆ ಇವಾಗ ಮನೇಲಿ ಒಬ್ಬನೇ ಇದ್ದೀನಿ, ಏನೂ ಇಲ್ಲ, ಆ ರಾಗಿ ಹಿಟ್ಟು ತಗೋ, ಅದು ಕಲಸು, ಅದು ಅದಕ್ಕೆ ಸ್ವಲ್ಪ ಮೊಸರು ಹಾಕು, ಅದಕ್ಕೆ ತರಕಾರಿಗಳನ್ನ ಹಾಕಿ ಅದನ್ನೇ ದೋಸೆ ಥರ ಮಾಡಿ, ಐ ವಿಲ್ ನಾಟ್ ಬೇಕ್ ದಿಸ್ ರಿವರ್ಸ್ ಸೈಡ್. ಒಂದೇ ಕಡೆ ಮಾಡಿ ಮುಚ್ಚಿಬಿಟ್ರೆ ಇಟ್ ವಿಲ್ ಸ್ಟೀಮ್, ಮೇಲ್ಗಡೆ ಆಗಿಬಿಡುತ್ತೆ. ಇಟ್ ವಿಲ್ ಬೇಕ್. ಐ ವಾಂಟ್ ಬೇಕಿಂಗ್ ಆ್ಯಂಡ್ ಆ ಟೇಸ್ಟ್ಗೆ ಕ್ರಿಸ್ಪ್ ಆಗಿ ಅದು ಇದೆಲ್ಲ ಬೇಕಿಲ್ಲ ನನಗೆ. ಪ್ರಾಪರ್ಲಿ ಕುಕ್ಡ್ ಫುಡ್. ಸ್ಟೀಮ್ಡ್ ಫುಡ್, ಯು ಕ್ಯಾನ್ ಸೇ ಇಟ್ ಇಸ್ ಸ್ಟೀಮ್ಡ್. ಆ ಥರ ಕೊಡ್ತೀನಿ. ಓಕೆ.